ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಮಯ ಮತ್ತು ನಂಬಿಕೆ ಪ್ರಪಂಚದಲ್ಲಿ ಈ ಎರಡನ್ನ ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಕೂಡ ಸಿಗೋದಿಲ್ಲ. ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಇದೊಂಥರ ಕನ್ನಡಿ ಇದ್ದಂಗೆ. ಒಂದು ಸಾರಿ ಒಡೆದು ಹೋಯ್ತು ಅಂದ್ರೆ ಮತ್ತೆ ಜೋಡಿಸೋಕೆ ಆಗೋದಿಲ್ಲ. ಜೋಡಿಸಿದ್ರು ಕೂಡ ಅದು ಮೊದಲಿದ್ದ ಹಾಗೆ ಖಂಡಿತ ಆಗೋದಿಲ್ಲ. ಹಾಗೆ ಪ್ರಪಂಚದ ವಿಷಯಗಳಲ್ಲಿ ಕೂಡ ಅಷ್ಟೇ ನಂಬಿಕೆಯನ್ನು ಆಧಾರವಾಗಿಟ್ಕೊಂಡು ರ್ಯಾಂಕ್ಗಳನ್ನು ಕೊಡಬಹುದು. ಈಗ ರಷ್ಯಾದ ವಿಷಯಕ್ಕೆ ಬಂದರೆ ಅದನ್ನು ನಾವು ಆರಾಮಾಗಿ ನಂಬಿಡಬಹುದು. ಯಾಕಂದರೆ ರಷ್ಯಾ ಏನು ಹೇಳುತ್ತೋ ಅದನ್ನೇ ಮಾಡುತ್ತೆ. ಯಾವತ್ತೂ ಕೂಡ ರಷ್ಯಾ ಒಳ್ಳೆಯ ಸಮಯದಲ್ಲಿ ಕೈ ಕೊಟ್ಟಿದ್ದೇ ಇಲ್ಲ. ಅದೇ ಅಮೇರಿಕಾದ ವಿಷಯಕ್ಕೆ ಬಂದರೆ ಖಂಡಿತ ಇದನ್ನು ನಂಬೋದಕ್ಕೆ ಅಸಾಧ್ಯ. ಇದರ ರ್ಯಾಂಕಿಂಗ್ ನೆಗೆಟಿವ್ನಲ್ಲೇ ಇರುತ್ತೆ ಯಾವಾಗಲೂ. ಜಪಾನ್ ವಿಷಯ ಬಂದರೆ ಈ ದೇಶವನ್ನು ಆರಾಮಾಗಿ ನಂಬೋದು. ಅದೇ ಚೈನಾವನ್ನು ನಂಬೋಕಂತೂ ಆಗೋದಿಲ್ಲ. ಬಟ್ US-ಗಿಂತಲೂ ಚೀನಾ ಒಂದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಆದರೆ ಭಾರತದ ವಿಷಯಕ್ಕೆ ಬಂದರೆ ಭಾರತದ ಟ್ರಸ್ಟ್ ಫ್ಯಾಕ್ಟರ್ ಏನಿದೆ ಇದು ತುಂಬ ಜಾಸ್ತಿ ಇದೆ. ಕಮಿಟ್ಮೆಂಟ್ ಹಾಗೂ ಈ ಬಿಸ್ನೆಸ್ಗಳು ನಂಬಿಕೆಯ ಆಧಾರದ ಮೇಲೆಯೇ ಇರೋದು. ಗುಜರಾತಿಗಳ ವ್ಯಾಪಾರ ಕಂಪ್ಲೀಟ್ ನಂಬಿಕೆ ಮೇಲೆಯೇ ನಿಂತಿದೆ. ಸೊ ಭಾರತ ಒಂದು ನಂಬಿಕಸ್ಥ ದೇಶ. ವೀಕ್ಷಕರೇ, ಬಹಳಷ್ಟು ದೇಶಗಳ ಸಂಸ್ಕೃತಿ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆಲ್ಲ ಹೊಂದ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಆದರೆ ಭಾರತ ಈ ಎಲ್ಲ ದೇಶಗಳ ಸಂಸ್ಕೃತಿಯ ಜೊತೆ ಹೊಂದ್ಕೊಳ್ಳುತ್ತೆ. ಯಾಕಂದರೆ ಭಾರತ ಒಂದು ಅಖಂಡ ದೇಶವಾಗಿತ್ತು. ಭಾರತ ಎಲ್ಲ ದೇಶಗಳಿಗೂ ಒಂದು ನಂಬಿಕಸ್ಥ ರಾಷ್ಟ್ರ. ಈಗ ಸೆಂಟ್ರಲ್ ಏಷ್ಯಾ ದೇಶಗಳಾದ ಕಜಕಿಸ್ತಾನ, ಉಜ್ಬೆಕಿಸ್ತಾನ್, ತುರ್ಕಮೆನಿಸ್ತಾನ್, ಕಿರ್ಗಿಸ್ತಾನ್ ಹಾಗೂ ತಜಿಕಿಸ್ತಾನ್ ಈ ಎಲ್ಲ ದೇಶಗಳನ್ನ ಒಂದು ಕಾಲದಲ್ಲಿ ರಾಜ ವಿಕ್ರಮಾದಿತ್ಯ ಆಳ್ತಿದ್ದ. ಆಗಲೇ ಹೇಳ್ದಂಗೆ ನಮ್ಮದು ತುಂಬ ದೊಡ್ಡ ದೇಶ, ಅಖಂಡ ಭಾರತ ಅಂತ ಕರಿತಾ ಇದ್ದಿದ್ದು ಕೂಡ ಇದೇ ಕಾರಣಕ್ಕೆ. ವಿಕ್ರಮಾದಿತ್ಯ ಅವರು ತನ್ನ ರಾಜ್ಯದಿಂದಲೇ ಇದನ್ನೆಲ್ಲ ಆಳ್ತಾ ಇದ್ರು. ಈಗ ವಿಷಯ ಏನಂದರೆ 7ನೇ ತಾರೀಕು ರಾತ್ರೋರಾತ್ರಿ ಮೋದಿಯವರ ಮನೆಗೆ ಈ ಸೆಂಟ್ರಲ್ ಏಷ್ಯಾದ 5 ದೇಶಗಳ ಲೀಡರ್ಸ್ ಬರ್ತಾರೆ. ಸಾಧಾರಣ ಮೋದಿಜಿ ಮನೆಯಲ್ಲಿ ಯಾವುದೇ ಮೀಟಿಂಗ್ಗಳನ್ನು ಕೂಡ ಇಟ್ಕೊಳ್ಳಲ್ಲ, ಅದನ್ನು ಅವಾಯ್ಡ್ ಮಾಡ್ತಾರೆ. ಆದರೆ ಈ ಸಲ ಈ 5 ದೇಶದ ನಾಯಕರು ಮೋದಿಯವರ ಮನೆಗೆ ಬಂದು ಮೋದಿಜಿ ಜೊತೆ ಮಧ್ಯರಾತ್ರಿವರೆಗೂ ಮೀಟಿಂಗ್ ನಡೆಸ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ವಿಷಯ ಅಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕಾಗಿ ತುಂಬ ಸಮಯ ಈ ಮೀಟಿಂಗ್ ನಡೆಯುತ್ತೆ. ಕಜಕಿಸ್ತಾನದ ಡೆಪ್ಯೂಟಿ PM, ತಜಿಕಿಸ್ತಾನದ ಫಾರಿನ್ ಮಿನಿಸ್ಟರ್, ತುರ್ಕಮೆನಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಕಿರ್ಗಿಸ್ತಾನದ ಫಾರಿನ್ ಮಿನಿಸ್ಟರ್ ಮತ್ತು ಉಜ್ಬೆಕಿಸ್ತಾನದ ಫಾರಿನ್ ಮಿನಿಸ್ಟರ್ ಕೂಡ ಈ ಸಭೆಯಲ್ಲಿ ಆಗಮಿಸಿದ್ರು. ಎಸ್, ಇಲ್ಲೊಂದು ದೊಡ್ಡ ಡೀಲೇ ಆಗಿದೆ. ಭಾರತಕ್ಕೆ ಒಂದು ದೊಡ್ಡ ಗಿಫ್ಟು ಸದ್ಯದಲ್ಲೇ ಸಿಗಲಿದೆ. ಆ ದೊಡ್ಡ ಗಿಫ್ಟ್ ಏನಂದರೆ POK ಹಾಗೂ PJOK ಭಾರತಕ್ಕೆ ಸೇರ್ತಾ ಇದೆ. ಹಾಗಾದರೆ ಈ ಮೀಟಿಂಗ್ನಲ್ಲಿ ಇದೊಂದೇ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆಯಾ? ಖಂಡಿತ ಇಲ್ಲ. ಇದು ಆರಂಭ ಅಷ್ಟೇ. ಇದು ಬೈ ಪ್ರಾಡಕ್ಟ್ ಅಷ್ಟೇ. ಮೇನ್ ಪ್ರಾಡಕ್ಟ್ ಇನ್ನೂ ಕೂಡ ಬರೋದು ಬಾಕಿ ಇದೆ. ಜಿಯೋಪಾಲಿಟಿಕಲ್ ಆಗಿ ನೋಡೋದಾದರೆ ಈ 3 ದೇಶಗಳು ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ತಜಿಕಿಸ್ತಾನ ಪಾಕಿಸ್ತಾನ್ ಮತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಕಾಶ್ಮೀರ್ ಜೊತೆಗೆ ಕನೆಕ್ಷನ್ ಹೊಂದಿದೆ. ಕಿರ್ಗಿಸ್ತಾನ್ ಚೈನಾದ ಜೊತೆ ಕನೆಕ್ಷನ್ ಹೊಂದಿದೆ. ಕಜಕಿಸ್ತಾನ್ ಕೂಡ ಚೈನಾದ ಜೊತೆ ಕನೆಕ್ಷನ್ ಇಟ್ಕೊಂಡಿದೆ. ಇದು ಭಾರತಕ್ಕೆ POKಯನ್ನು ತರೋದಕ್ಕೆ ದೊಡ್ಡ ರೋಲನ್ನು ಪ್ಲೇ ಮಾಡಲಿದೆ ಮತ್ತು ಅದರ ಆರ್ಥಿಕ ಬೆಳವಣಿಗೆಯಲ್ಲಿ ಇದರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಲಿದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ನಾರ್ತ್ ಆ್ಯಂಡ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ನ ಮಾತುಕತೆ ಇಲ್ಲಿ ನಡೀತಾ ಇದೆ. ಇದನ್ನು ಸೆಂಟ್ರಲ್ ಏಷ್ಯಾದವರೆಗೂ ತಲುಪಿಸೋದಕ್ಕೆ ಚರ್ಚೆ ಕೂಡ ಆಗ್ತಿದೆ. ಸೆಂಟ್ರಲ್ ಏಷ್ಯಾ ಭಾರತಕ್ಕೆ ತುಂಬ ಅವಶ್ಯಕ. ಇದರ ಜೊತೆಗೆ POJK ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಇದು ಈಗ ಭಾರತದ ಜೊತೆ ಸೇರೋದಕ್ಕೆ ಬಯಸ್ತಾ ಇದೆ. 1947ರಲ್ಲಿ ಪಾಕಿಸ್ತಾನ ಇದನ್ನು ಮೋಸದಿಂದ ವಶಪಡಿಸ್ಕೊಂಡಿತ್ತು. ಇದೇ POJKಯಿಂದ ನಮಗೆ ಸೆಂಟ್ರಲ್ ಏಷ್ಯಾಗೆ ದಾರಿ ಕೂಡ ಈಗ ಸಿಗಲಿದೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿಂದಲೇ ನಮಗೆ ಅಂದರೆ ಭಾರತಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಸಿಗಲಿದೆ. ಚೀನಾ ಇದಕ್ಕೂ ಮೊದಲು ಇದನ್ನು ಟ್ರೈ ಮಾಡಿತ್ತು.
ಆದರೆ ಚೀನಾ ನಂಬಿಕಸ್ಥ ದೇಶ ಅಲ್ಲ ಅನ್ನೋ ಕಾರಣಕ್ಕೆ ಈ 5 ದೇಶಗಳು ಒಪ್ಪಲಿಲ್ಲ. ಭಾರತ ಎಲ್ಲೇ ಹೋದರೂ ಭಾರತದ ಜೊತೆ ಎಲ್ಲ ದೇಶಗಳು ಬೆರೆತು ಬಿಡುತ್ತವೆ. ಇದೇ ನಂಬಿಕೆಯಿಂದ ರಾತ್ರೋರಾತ್ರಿ ಅಷ್ಟೊತ್ತು ಭಾರತದ ಜೊತೆ 5 ದೇಶಗಳ ಮೀಟಿಂಗ್ ನಡೆಯುತ್ತೆ. ಇದರ ಅರ್ಥ POJK ಅಂತೂ ಭಾರತಕ್ಕೆ ಬಂದೇ ಬರಲಿದೆ, ಅದರ ಜೊತೆಗೆ ರಿಸೋರ್ಸ್ಗಳು ಕೂಡ ಸಿಗಲಿದೆ. ಇದೆಲ್ಲ ಸಾಧ್ಯ ಆಗೋದು ಈ 5 ದೇಶಗಳಿಂದಲೇ. ಮುಂದೆ ದೇಶಕ್ಕೆ ಏನು ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡಿ ಡೀಲ್ ಮಾಡ್ತಾರಲ್ಲ, ಅವರು ನಿಜವಾದ ನಾಯಕ. ಅದನ್ನು ಮೋದಿಜಿ ಮಾಡ್ತಿದ್ದಾರೆ. ಎಲ್ಲ ವಿಷಯಗಳ ಮಧ್ಯೆ ತುಂಬ ಇಂಪಾರ್ಟೆಂಟ್ ಆಗಿದ್ದು ದುಡ್ಡು, ಮನಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ಏನು ಬೇಕಾದರೂ ಮಾಡಬಹುದು, ಇಲ್ಲಾಂದರೆ ಪಾಕಿಸ್ತಾನದ ಥರ ಗುಲಾಮರಾಗಿರ್ಬೇಕಾಗತ್ತೆ. ಅದನ್ನು ಮೋದಿಜಿ ತುಂಬ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.